ನಮಸ್ಕಾರ ವೀಕ್ಷಕರೇ, ಕೃಷ್ಣ ಮುಂದೆ ಜಗದ್ಗುರು ಚಾನಲ್ಗೆ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಉಪ್ಪಿನ ದೀಪದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಈಗಾಗಲೇ ಸುಮಾರು ಜನ ಮನೆಯಲ್ಲಿ ಉಪ್ಪಿನ ದೀಪವನ್ನು ಹಚ್ಚುತ್ತಾ ಇರ್ತೀರ. ಹಾಗೆ ಹಚ್ಚೋದ್ರಿಂದ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಕೂಡ ಕಡಿಮೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದರೆ ಸುಮಾರು ಜನಕ್ಕೆ ಈ ಉಪ್ಪಿನ ದೀಪವನ್ನು ಹಚ್ಚೋದ್ರ ಬಗ್ಗೆ ಕೆಲವೊಂದು ಡೌಟ್ಗಳಿರುತ್ತೆ. ಅದನ್ನು ಕ್ಲಿಯರ್ ಮಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ಉಪ್ಪಿನ ದೀಪಾರಾಧನೆ ಮಾಡಬೇಕು ಅಂದರೆ ನಮಗೆ ಮೊದಲು ಒಂದು ಮಣ್ಣಿನ ತಟ್ಟೆನ ತೆಗೆದುಕೋಬೇಕಾಗತ್ತೆ. ಹಾಗೆ 2 ಚಿಕ್ಕ ಚಿಕ್ಕ ದೀಪಗಳು ಮತ್ತು ಒಂದು ದೊಡ್ಡದಾಗಿರುವ ದೀಪವನ್ನು ತೆಗೆದುಕೋಬೇಕು. ಮಣ್ಣಿನ ತಟ್ಟೆನ ನೀವು 2 ತೊಗೊಂಡು ಬಂದರೂ ಕೂಡ ಒಳ್ಳೆಯದು. ಯಾಕೆಂದರೆ ಈ ವಾರ ಒಂದು ಉಪಯೋಗ ಮಾಡಿರ್ತೀವಿ, ಮುಂದಿನ ವಾರ ಬದಲಾವಣೆ ಮಾಡಿದಾಗ ನಾವು ಇನ್ನೊಂದನ್ನು ಉಪಯೋಗ ಮಾಡ್ಕೋಬಹುದು. ಅಥವಾ ಒಂದೇ ತೊಗೊಂಡು ಬಂದು ಇದನ್ನೇ ಕ್ಲೀನ್ ಮಾಡಿ ಮಾಡ್ಕೊತೀವಿ ಅಂದರೂ ಕೂಡ ಮಾಡ್ಕೋಬಹುದು. ಈ ಮಣ್ಣಿನ ತಟ್ಟೆ ಹಾಗೂ ದೀಪಗಳನ್ನ ತಂದ ತಕ್ಷಣ ಬಳಸೋಕೆ ಹೋಗಬೇಡಿ. ಒಂದಿನ ಅಥವಾ 2 ದಿನ ನೀರಲ್ಲಿ ನೆನೆಸಿಡಿ. ನೀರಲ್ಲಿ ನೆನೆಸಿಡೋದ್ರಿಂದ ತುಂಬ ದಿನ ಬಾಳಿಕೆ ಬರುತ್ತೆ. ಹಾಗೆ ಎಣ್ಣೆನೂ ಕೂಡ ಹೆಚ್ಚಾಗಿ ಹೀರಿಕೊಳ್ಳೋದಿಲ್ಲ. ನಂತರ ಒಂದು ಬಟ್ಲಲ್ಲಿ ಸ್ವಲ್ಪ ಅರಿಶಿಣವನ್ನು ನೀರು ಹಾಕಿ ಮಿಕ್ಸ್ ಮಾಡಿ ತಟ್ಟೆಗೆ ಸಂಪೂರ್ಣವಾಗಿ ಹಚ್ಚಬೇಕಾಗತ್ತೆ. ಹಾಗೆ ದೊಡ್ಡ ದೀಪ ಮತ್ತು ಸಣ್ಣ ದೀಪಕ್ಕೂ ಕೂಡ ಹಚ್ಚಿ, ಸಣ್ಣ ದೀಪಕ್ಕೇನಿದೆ ಹೊರಗಿನ ಮೈ ಮಾತ್ರ ಹಚ್ಚಿ, ಒಳಗಡೆ ಎಣ್ಣೆ ಹಾಕುವಲ್ಲಿ ಅರಿಶಿಣವನ್ನು ಹಚ್ಚೋದಕ್ಕೆ ಹೋಗಬೇಡಿ. ಅರಿಶಿಣವನ್ನು ಹಚ್ಚಿದ ಮೇಲೆ ತಟ್ಟೆಗೆ ಹಾಗೆ ದೀಪಕ್ಕೂ ಕೂಡ ಅರಿಶಿಣ ಕುಂಕುಮವನ್ನು ಹಚ್ಚಿ. ಇನ್ನು ಈ ಉಪ್ಪಿನ ದೀಪಾರಾಧನೆಯನ್ನು ನಾವು ಯಾವ ಕಾರಣಕ್ಕೆ ಮಾಡಬೇಕು ಅಂತ ಅಂದರೆ, ಯಾರಿಗೆಲ್ಲ ಕಷ್ಟ ಇರುತ್ತೋ ಅಂದರೆ ಹಣದ ಸಮಸ್ಯೆ, ಸಾಲದ ಸಮಸ್ಯೆ ಆಗಿರಬಹುದು, ಅದರ ಜೊತೆ ನಮಗೆ ಧನಪ್ರಾಪ್ತಿ ಹೆಚ್ಚಾಗಬೇಕು ಅಂತ, ಮನೆಯಲ್ಲಿ ಯಾವಾಗಲೂ ಶಾಂತಿಯಾಗಿರಬೇಕು ಅಂಥೇಳಿ ಈ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾವು ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ಕಷ್ಟಗಳು ಅಷ್ಟೇ ಅಲ್ಲದೆ ಹಣಕಾಸಿನ ಸಮಸ್ಯೆಯನ್ನು ಕೂಡ ನೀವು ನಿವಾರಣೆ ಮಾಡಿಕೊಳ್ಬಹುದಾಗಿದೆ. ಹಾಗೆ ಇದನ್ನು ಎಷ್ಟು ವಾರಗಳು ಹಚ್ಚಬೇಕು ಅನ್ನೋದನ್ನು ನೋಡೋದಾದರೆ 3 ವಾರಗಳಿಂದ ಪ್ರಾರಂಭ ಮಾಡಬಹುದು. 3 ವಾರಗಳು, 5 ವಾರ, 9 ವಾರ, 11 ವಾರ, 48 ವಾರ, ಹೀಗೆ ನೀವು ಈ ದಿನಗಳನ್ನ ಹೆಚ್ಚಿಗೆ ಮಾಡ್ತಾ ಹೋಗಬಹುದು. ಪ್ರತಿ ಶುಕ್ರವಾರ ನೀವು ಈ ದೀಪಾರಾಧನೆಯನ್ನು ಮಾಡ್ತಾ ಬನ್ನಿ. ಈಗ ಹೇಗಿದ್ದರೂ ನಮಗೆ ಆಷಾಢ ಮಾಸ ಪ್ರಾರಂಭ ಆಗ್ತಾ ಇದೆ ಅಲ್ವಾ? ಆ ಶುಕ್ರವಾರದಿಂದ ನೀವು ಪ್ರಾರಂಭ ಮಾಡಿದರೆ ಶ್ರಾವಣ ಮಾಸ ಮುಗಿಯೋದ್ರೊಳಗೆ ನಿಮಗೆ 8 ವಾರಗಳಾಗತ್ತೆ. ಹೀಗೇ ನಿಮಗೆ ಎಷ್ಟು ವಾರಗಳು ಸಾಧ್ಯ ಆಗುತ್ತೋ ಅಷ್ಟು ವಾರಗಳು ದೀಪಾರಾಧನೆಯನ್ನು ಮಾಡಬಹುದು. ನಿಮಗೆ ಒಳ್ಳೆಯ ಫಲಿತಾಂಶ ಬಂತು ಅಂದರೆ ಅದನ್ನು ನೀವು ಜೀವನ ಪರ್ಯಂತನೂ ಕೂಡ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀವಿ ಅಂದರೆ ಮಾಡ್ಕೊಂಡು ಹೋಗ್ಬೋದು. ಸಂಕಲ್ಪ ಮಾಡಿಕೊಂಡೇ ಮಾಡಬೇಕು ಅಂತೇನಿಲ್ಲ. ನಿಮ್ಮ ಕೋರಿಕೆಗಳನ್ನ ಕೇಳಿಕೊಂಡು ನಾವು ಈ ದೀಪಾರಾಧನೆಯನ್ನು ಮಾಡಬೇಕಾಗತ್ತೆ. ಆ ಮಣ್ಣಿನ ತಟ್ಟೆ ಏನು ತೊಗೊಂಡಿರ್ತೀರಿ ಅದರಲ್ಲಿ ರಂಗೋಲಿನ ಹಾಕಿ, ಅಷ್ಟದಳ ಪದ್ಮ ರಂಗೋಲಿಯನ್ನು ಹಾಕಿ, ಅದರ ಮೇಲೆ ದೊಡ್ಡ ದೀಪವನ್ನು ಇಟ್ಟು ಅದರೊಳಗಡೆ ಉಪ್ಪನ್ನು ಹಾಕಿ, ಅದರ ಮೇಲೆ ನೀವು ಮಂಡಲವನ್ನು ಕೂಡ ಬರಿಬಹುದು. ಈ ಮಂಡಲವನ್ನು ಯಾಕೆ ಹಾಕ್ತಾರೆ ಅಂತಂದರೆ ಲಕ್ಷ್ಮೀ ದೇವಿಯ ಆರಾಧನೆಗಾಗಿ ಹಾಕ್ತಾರೆ. ಈ ರೀತಿಯಾಗಿ ಮಂಡಲ ಹಾಕಬಹುದು, ಅಥವಾ ನಿಮ್ಗೆ ಬೇಡ ಅಂದರೆ ಹಾಗೆ ಉಪ್ಪಿನ ಮೇಲೆ ಕೂಡ ನೀವು ದೀಪವನ್ನು ಇಡಬಹುದು. ಹಾಗೆ ದೀಪವನ್ನು ಇಟ್ಟ ಮೇಲೆ ಹೂವಿನಿಂದ ಅಲಂಕಾರವನ್ನು ಮಾಡಿ, ದೀಪಕ್ಕೆ ಯಾವ ಎಣ್ಣೆನ ಹಾಕಬೇಕು ಅಂತ ಅಂದರೆ ನೀವು ರೆಗ್ಯುಲರ್ ಯೂಸ್ ಮಾಡೋ ಎಣ್ಣೆನಾದರೂ ಹಾಕ್ಬೋದು, ಅಥವಾ ಎಳ್ಳೆಣ್ಣೆ ಹಾಕ್ಬೋದು, ಅಥವಾ ತುಪ್ಪನೂ ಕೂಡ ಹಾಕ್ಬೋದು. ತುಪ್ಪವನ್ನು ನೀವು ತಿನ್ನೋಕೆ ಬಳಸೋ ತುಪ್ಪ ಹಾಕಬೇಡಿ, ದೇವರಿಗೆ ಅಂತ ತೆಗೆದಿಟ್ಟಿರ್ತೀರಲ್ವ, ಸೊ ಆ ತುಪ್ಪನ ಯೂಸ್ ಮಾಡ್ಕೋಬಹುದು. ಈಗ ಆಷಾಢ ಶುಕ್ರವಾರ ಬರುತ್ತೆ. ಈ ಶುಕ್ರವಾರದಿಂದ ನೀವು ದೀಪಾರಾಧನೆ ಸ್ಟಾರ್ಟ್ ಮಾಡ್ತೀರಿ ಅಂತಂದರೆ ಹಿಂದಿನ ದಿವಸವೇ ನೀವು ಎಲ್ಲವನ್ನ ಸಿದ್ಧತೆ ಮಾಡಿಟ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಶುಕ್ರವಾರದ ದಿನ ಲಕ್ಷ್ಮೀ ಪೂಜೆ ಅಥವಾ ವೈಭವ ಲಕ್ಷ್ಮೀ ಪೂಜೆ ಮಾಡೋರು ಇರ್ತಾರೆ, ಅದರದ್ದು ಕೂಡ ಸಿದ್ಧತೆ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ನೀವು ತಟ್ಟೆಗೆ ಅರಿಶಿಣ ಹಚ್ಚಿ, ರಂಗೋಲಿ ಹಾಕಿ, ದೀಪಕ್ಕೆ ಉಪ್ಪು ಹಾಕಿ, ಹಾಗೆ ಮೇಲ್ಗಡೆ ದೀಪನೂ ಕೂಡ ರೆಡಿ ಮಾಡಿಟ್ಕೊಂಡ್ರೆ ನೀವು ಪೂಜೆ ಮಾಡೋ ಟೈಮಲ್ಲಿ ಇದನ್ನು ಆರಾಮಾಗಿ ಮಾಡ್ಕೋಬಹುದು. ಈ ಒಂದು ದೀಪಾರಾಧನೆಯನ್ನು ಶುಕ್ರವಾರದ ದಿವಸವೇ ಮಾಡಿದರೆ ತುಂಬಾ ಒಳ್ಳೆಯದು. ಇನ್ನು ದೀಪದ ಮುಖ ಯಾವ ಕಡೆ ಇರಬೇಕು ಅಂದರೆ ದೇವರ ಕಡೆ ಇರಬೇಕು. ನೀವು ಹಚ್ಚೋ ಉರಿ ದೇವರ ಕಡೆ ಇರಬೇಕು. ಐಶ್ವರ್ಯ ಪ್ರಾಪ್ತಿಗೋಸ್ಕರ ದೀಪ ಇಡುವ ಜಾಗದಲ್ಲಿ ಕುಬೇರ ಲಕ್ಷ್ಮಿ ರಂಗೋಲಿ ಹಾಕಿ ಅದರ ಮೇಲೆ ಇಡಬೇಕಾಗತ್ತೆ. ಹಾಗೆ ಇನ್ನೊಂದು ವಿಷಯ, ನೀವು ದೀಪವನ್ನು ಊದು ಬತ್ತಿಯಿಂದಾನೇ ಹಚ್ಚಬೇಕು, ಬೆಂಕಿ ಕಡ್ಡಿಯಿಂದ ಡೈರೆಕ್ಟಾಗಿ ಹಚ್ಚಬಾರ್ದು. ಇದಿಷ್ಟು ನಿಮಗೆ ದೀಪಾರಾಧನೆ ಮಾಡುವಂತಹ ಸಿದ್ಧತೆಗಳು. ಹಾಗೆ ದೀಪಾರಾಧನೆ ಮಾಡುವಂತಹ ಸಂದರ್ಭದಲ್ಲಿ ಆದಷ್ಟು ದೀಪಕ್ಕೆ ನೀವು 2ರಿಂದ 3 ಲವಂಗ ಹಾಗೂ ಪಚ್ಚ ಕರ್ಪೂರ, ಜಾವದ್ ಪೌಡರ್ ಹಾಕಿದರೆ ಒಳ್ಳೆಯದು. ಒಂದು ವೇಳೆ ನಿಮಗೆ ಪಚ್ಚ ಕರ್ಪೂರ ಅಥವಾ ಜಾವದ್ ಪೌಡರ್ ಇಲ್ಲ ಅಂದರೆ ಏಲಕ್ಕಿ ಕೂಡ ಹಾಕಿ ನೀವು ದೀಪಾರಾಧನೆಯನ್ನು ಮಾಡಬಹುದು. ಲವಂಗದ ದೀಪಾರಾಧನೆ ಮಾಡಿದರೆ ನಮಗೆ ಹಣದ ಸಮಸ್ಯೆ ಕೂಡ ಇರೋದಿಲ್ಲ ಅಂತ ಹೇಳ್ತಾರೆ. ಅಂದರೆ ಮನೆಯಲ್ಲಿರೋ ಹೆಣ್ಮಕ್ಳು ಲಕ್ಷ್ಮೀ ಸ್ವರೂಪ ಆಗಿರ್ತಾರೆ. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ದು ಪೂಜೆ ಮಾಡೋ ಸಂದರ್ಭದಲ್ಲಿ ನಾವು ಈ ಒಂದು ಉಪ್ಪಿನ ದೀಪಾರಾಧನೆಯನ್ನು ಮಾಡಬಹುದು.
ಹೀಗೆ ಮಾಡೋದ್ರಿಂದ ನಮ್ಮಲ್ಲಿ ಯಾವುದೇ ಒಂದು ಹಣಕಾಸಿನ ಸಮಸ್ಯೆ ಕೂಡ ಇರೋದಿಲ್ಲ. ಈ ದೀಪಾರಾಧನೆಯಲ್ಲಿರುವ ಉಪ್ಪಣ್ಣಾಗಿರ್ಬೋದು, ದೀಪವನ್ನಾಗಿರ್ಬೋದು, ಲವಂಗವನ್ನಾಗಿರ್ಬೋದು ಎಲ್ಲವನ್ನು ಏನು ಮಾಡಬೇಕು, ಹಾಗೆ ಯಾವ ವಾರದಲ್ಲಿ ನಾವು ಇದನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ನೋಡೋದಾದರೆ, ಗುರುವಾರದ ದಿವಸ ನಾವು ಇದನ್ನ ಬದಲಾವಣೆ ಮಾಡಬೇಕಾಗತ್ತೆ. ಅಂದರೆ ಈ ಶುಕ್ರವಾರ ನೀವು ಪೂಜೆಯನ್ನು ಮಾಡಿರ್ತೀರಿ, ಮುಂದಿನ ಗುರುವಾರದ ದಿವಸ ಎಲ್ಲವನ್ನು ತೆಗೆದು ಉಪ್ಪನ್ನು ತೆಗೆದು ಒಂದು ಬೌಲು ಅಥವಾ ಒಂದು ಕವರಿಗೆ ಹಾಕಿ ತೆಗೆದಿಟ್ಕೋಬಹುದು. ಯಾಕೆಂದರೆ ಗುರುವಾರದ ದಿವಸವೂ ಕೂಡ ನಾವು ಉಪ್ಪನ್ನು ಹೊರಗಡೆ ಹಾಕೋದಿಲ್ಲ, ಏಕೆಂದರೆ ಅದು ಕೂಡ ನಮಗೆ ಲಕ್ಷ್ಮೀ ವಾರವೇ ಆಗಿರುತ್ತೆ. ಇನ್ನು ಯಾವ ವಾರ ಉಪ್ಪನ್ನು ಹೊರಗಡೆ ಹಾಕಬೇಕು ಅಂದರೆ ಭಾನುವಾರ, ಸೋಮವಾರ, ಬುಧವಾರ ಈ ವಾರಗಳಲ್ಲಿ ನೀವು ಉಪ್ಪು ಹೊರಗಡೆ ಹಾಕೋದು ಒಳ್ಳೆಯದು. ಹಾಗೆ ದೀಪಗಳಲ್ಲಿರುವ ಲವಂಗ, ಏಲಕ್ಕಿಯನ್ನು ಕೂಡ ನೀವು ನಿಮ್ಮ ಮನೆಗಳಲ್ಲಿರುವಂತಹ ಗಿಡಗಳಿಗೆ ಹಾಕಬಹುದು. ಉಪ್ಪನ್ನು ಸಹ ನಿಮ್ಮ ಮನೆಯಲ್ಲಿರೋ ತೋಟ ಇತ್ತು ಅಂದರೆ ಅಲ್ಲಿರುವ ಗಿಡಗಳಿಗೆ ಹಾಕಬಹುದು. ಅದ್ಯಾವುದು ಸಾಧ್ಯ ಇಲ್ಲ ಅಂತಂದರೆ ತೆಂಗಿನ ಮರ ಅಂತೂ ಇದ್ದೇ ಇರುತ್ತೆ. ಅದು ಇಲ್ಲ ಅನ್ನೋದಾದರೆ ನೀವು ಯಾರು ತೊಳೆದಾಡದೇ ಇರೋ ಪ್ಲೇಸಲ್ಲಿ ಹಾಕಬಹುದು. ತೆಂಗಿನ ಮರ ಅಂತೂ ಆಲ್ಮೋಸ್ಟ್ ಇದ್ದೇ ಇರುತ್ತೆ, ಸೊ ಅದಕ್ಕೆ ಹೋಗಿ ಹಾಕಿ, ನೀರಲ್ಲಿ ಕಲಸಿ ಆದರೂ ಹಾಕಿ ಅಥವಾ ಹಾಗೇನಾದರೂ ಹಾಕಬಹುದು. ಇದಿಷ್ಟು ನೀವು ಉಪ್ಪಿನ ದೀಪಾರಾಧನೆಯನ್ನು ಮಾಡಬೇಕಾಗಿರುವಂಥದ್ದು. ಹಾಗೆಯೇ ಈ ದೀಪಾರಾಧನೆಯನ್ನು ಮಾಡುವ ಸಮಯ ನೋಡೋದಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು. ಅಷ್ಟು ಬೇಗ ಮಾಡೋದಕ್ಕಾಗಲ್ಲ ಅಂದರೆ 9 ಗಂಟೆ ಒಳಗಡೆ ಈ ಪೂಜೆನ ಮಾಡ್ಕೋಬಹುದು. ಅಥವಾ ನಮಗೆ ಮಾರ್ನಿಂಗ್ ಮಾಡೋದಕ್ಕಾಗಲ್ಲ ಅನ್ನೋದಾದರೆ ಸಂಜೆ ಗೋಧೂಳಿ ಸಮಯ, ಅಂದರೆ ಲಕ್ಷ್ಮೀ ಅಮ್ಮನವರು ಮನೆಗೆ ಬರೋ ಸಮಯ ಅಂತ ಕೂಡ ಹೇಳ್ತಾರೆ, ಆ ಸಮಯದಲ್ಲಿ ಕೂಡ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು. ಈಗಾಗಲೇ ತಿಳಿಸಿದಂಗೆ ನೀವು ಎಷ್ಟು ವಾರಗಳು ಮಾಡೋದಕ್ಕೆ ಸಾಧ್ಯ ಆಗುತ್ತೋ ಅಥವಾ ಎಷ್ಟು ವಾರಗಳು ಅಂದ್ಕೊಂಡು ಮಾಡ್ತಿರ್ತೀರೋ ಅಷ್ಟು ವಾರನೂ ಕೂಡ ಇದೇ ರೀತಿಯಾಗಿ ಮಾಡ್ತಾ ಬರಬೇಕಾಗತ್ತೆ. ಇನ್ನು ಸೂತಕ ಅಂತ ಬಂದರೆ ಈ ದಿನಗಳಲ್ಲಿ ದೀಪಾರಾಧನೆ ಮಾಡೋದು ಬೇಡ. ಇನ್ನು ಉಪ್ಪಿನ ದೀಪಾರಾಧನೆ ಮಾಡುವ ಸಂದರ್ಭದಲ್ಲಿ ನಾನ್ ವೆಜ್ ತಿನ್ಬೋದಾ ಅಂತ ಕೇಳೋದಾದರೆ ದೀಪಾರಾಧನೆ ಮಾಡಿರುವಂತಹ ದಿವಸ ಬೇಡ, ಬೇರೆ ದಿನಗಳಲ್ಲಿ ಬೇಕಿದ್ದರೆ ನೀವು ತಿನ್ನಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಈ ದೀಪಾರಾಧನೆಯನ್ನು ಮಾಡೋದು ಕಷ್ಟ ಏನಲ್ಲ. ಹಾಗೆ ಇರಬೇಕು, ಹೀಗೆ ಇರಬೇಕು, ಉಪವಾಸ ಇರಬೇಕು ಅಂತೆಲ್ಲ ಏನು ಯಾವುದೇ ರೂಲ್ಸು ಇಲ್ಲ. ನೀವು ಸಹಜವಾಗಿ ಪೂಜೆ ಮಾಡೋ ಸಂದರ್ಭದಲ್ಲಿ ಈ ಒಂದು ದೀಪಾರಾಧನೆಯನ್ನು ಮಾಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ಉಪ್ಪಿನ ದೀಪಾರಾಧನೆ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಈ ಮಾಹಿತಿ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಕೂಡ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.